ಅತ್ತೀರ ಅತ್ತೀರ ಯವ್ವ ಹಡಿಬಿಟ್ಟಿ ಯಾಕ ಇಷ್ಟು ಜೋರು ಸಿಟ್ಟಿಲ್ಲ ಕರೆಯಕತ್ತಾಳ ಮತ್ತೇನ್ ಮಾಡಿದ್ಲ ಯವ್ವ ಅತ್ತೀರ ಅತ್ತೀರ ಉಸಿರು ಬಿಟ್ಟರ ಕರಿಯ ಯವ್ವ ಒಟ್ಟ ಉಸಿರಾಡ ಒಟ್ಟು ಏನ್ ಗಂಟ್ ಗಂಟೆ ಉಸಿರು ಸಿಕ್ಕಂಗ ಹೋಗಿದ್ದಿ ಮ್ಯಾಗ ಏನ್ ಹೇಳ ಇದಕ್ಕಷ್ಟ ನಮ್ನಿ ಒದಕತಿ ಅಯ್ಯ ನೀವೊಳೆ ಅಲ್ರಿ ಅತ್ತೀರ ಅಕ್ಕಿ ಮಾನ್ಯ ಬಂದಳಲ್ರಿ ಅಲ್ಲ ನೀವ್ ಹೇಳಿರಿ ಪಾಪ ಜಿಗ್ಗಿ ಕಷ್ಟ ಕೊಟ್ಟರ ಗಣ ಮನ್ಯಾಗ ಬಾಳ ಕಾಟ ಅನ್ಭವಿಸಳ ಆರಾಮ್ ತಿಂದುಂಡು ಆಕಿ ನೆಮ್ಮದಿಲಿಂತ್ರ ಮಕ್ಕಳಿ ಆರಾಮಿರ್ಲಿ ಆಕಿ ಇಚ್ಛೆ ಬಂದಂಗಿರ್ಲಿ ಅಂತ ನೀವು ಹೇಳಿರಿಲ್ಲ ನೋಡ್ರಿ ನಾನು ಹಂಗಾಗಿ ಆಕಿಗೆ ಊಟಕ್ಕೆ ಮಾಡಿ ಆರಾಮ್ ಇರವ ನೀವು ಕುಂದ್ರು ನೀ ಏನ್ ಕೆಲಸ ಮಾಡ್ಬಿಡಂದ್ರೆ ಕೇಳವಲ್ರಿ ಹಂಗ ಬಾಳೆ ತಗೊಂಡು ತಿಕ್ಕ ಹೋಗ್ಯಾಳ್ರಿ ಒಗ್ಯಾಣ ಒಯ್ದಾಳ್ರಿ ಕೆಲಸ ಮಾಡಕತ್ತಾಳ್ರಿ ಬ್ಯಾಡ ಅಂದ್ರೆ ಕೇಳವಲ್ ನೋಡ್ರಿ ಏನ ಅಯ್ಯಯ್ಯ ಪಾಪ ಹುಡುಗಿ ನೆಮ್ಮದಿಲಿಂದ್ರ ಒಂದ್ ದಿವಸನೂ ಇಲ್ಲ ಇಲ್ಲ ಒಟ್ಟು ನೆಮ್ಮದಿಲಿಂದ್ರ ಇರ್ಲಾಂದ್ರೆ ಇಂತ ಮಾಡ್ತೈತಲ್ಲ ಹುಡುಗಿ ಏ ಮಾನ್ಯ ಅಮ್ಮ ಕರೆದ್ರಿ ಕರೆನವ ಅಲ್ಲ ಹುಡುಗಿ ಯಾಕಯ್ಯವ ಎದಕ್ಕೆ ಇಷ್ಟು ಕೆಲಸ ಬಡ್ದಾಡ್ ಮಾಡಕತ್ತಿದಿ ಅಲ್ಲ ಒಂದ್ ಸ್ವಲ್ಪ ದಿವಸ ಆರಾಮಿರಯ್ಯವ ನೀನು ಇಲ್ಲೋಡ ಅಲ್ಲಿ ಎಷ್ಟು ಕಷ್ಟ ಅನ್ಭವಿಸಿ ಅಂತ ಇಡೀ ಊರಿಗೆ ಗೊತ್ತೈತಿ ನೆಮ್ಮದಿಲಿಂತ್ರ ಕಣ್ ತುಂಬ ನಿದ್ದೆ ಮಾಡು ಹೊಟ್ಟೆ ತುಂಬ ಊಟ ಮಾಡು ನಿಂಗೆ ಏನ್ ಬೇಕು ಅಲ್ಲಿ ರತ್ನ ಹೇಳು ಆಕಿ ನಿಂಗೆ ರುಚಿ ರುಚಿಗೆ ಮಾಡ್ಕೊಡ್ತಾಳ ಆರಾಮಿರು ನೀ ಹಿಂಗೆಲ್ಲ ಮಾಡೋದು ಬೇಡವ ಏನ್ ಮನಿಗ್ ಬೇಕಿದ್ರೆ ಆಳು ಕಾಳು ಎಲ್ಲ ಅದರ ನೀನು ಯಾಕೆ ಹುಡುಗಿ ಹಿಂಗ್ ಮಾಡ್ತೀಯವ ಚಂದಗಿರ ತಾಯಿ ಅಮ್ಮ ನಾ ಒಂದ್ ಮಾತು ಕೇಳ ನಿಮ್ಮನ್ನ ಕೇಳವ ಅದಕ್ಕೇನಂತ ಅಲ್ಲ ನಾನು ನಿಮ್ಮ ಮನೆ ಮಗಳು ಹೌದಿಲ್ಲ ನೀವೇನಂತ ನನ್ನ ಮನೆಗೆ ಕರ್ಕೊಂಬಂದಿರಿ ನನ್ನ ಮಗಳು ಅಂತ ಕರ್ಕೊಂಬಂದಿರಿ ಹೌದಿಲ್ಲ ಅಣ್ಣ ಅತ್ತಿಗೆ ಅಪ್ಪ ನನಗೆ ಈ ಮನೆಯೊಳಗೆ ನನಗೆ ಸ್ವಂತವಾಗಿ ಒಂದು ಸ್ವತಂತ್ರವಾಗಿ ಕೆಲಸ ಮಾಡೋಕ್ಕೂ ಅಧಿಕಾರ ಇಲ್ಲ ಅಂದ್ರೆ ನಾನು ಹೆಂಗೆ ಈ ಮನೆ ಮಗಳು ಹಾಕ್ತೀನಿ ಹಂಗಿದ್ರೆ ನಾನು ಅತಿಥಿ ಆಗ್ತೀನಿ ಅತಿಥಿನ ಅಥವಾ ಮಗಳ ನೀವು ಹೇಳ್ದಂಗಿದ್ರ ಅಯ್ಯ ಅಲ್ಲ ಮಗಳು ಅಂತಂದ ಈ ಮನೆ ಕರ್ಕೊಂಬಂದಿನಿ ಅದ ಹೆಂಗ ಅತಿಥಿ ಅಂದಿಲ್ಲ ನಾನು ಹೌದಿಲ್ಲ ಮತ್ತೆ ನನ್ನ ಮಗಳು ಅಂದ ಮೇಲೆ ಮನಿ ನನಗೆ ಸಂಬಂಧಪಟ್ಟದ್ದು ಹೌದಿಲ್ಲ ಮನೆಯೊಳಗಿಂದ ಕೆಲಸ ನಂಗೆ ಸಂಬಂಧಪಟ್ಟದ್ದು ಅದಕ್ಕೆ ಮೊಬ್ಬೆಗೆ ಕೆಲಸ ಮಾಡಕತ್ರ ನಾ ಹೆಂಗೆ ಕುಂದಿರ್ಬೇಕು ನನಗೆ ಆಗಂಗಿಲ್ಲ ಅದಕ್ಕೆ ಮಗು ಸಹಾಯ ಮಾಡ್ಬೇಕು ನಿಮ್ಮ ಕೈಯಾಗೆಲ್ಲ ಓಡಾಡ್ಬೇಕು ಇಷ್ಟು ದಿವಸ ಅಪ್ಪ ಅವ ನಂಗಿಲ್ಲ ಇವಾಗ ಅಪ್ಪ ಅವ ಸಿಕ್ಕಾರ ಅದಕ್ಕೆ ಅಣ್ಣ ಸಿಕ್ಕಾರ ಇಷ್ಟೆಲ್ಲ ಖುಷಿ ಇದ್ದಾಗ ನನಗೆ ಯಾಕೆ ಕುಂದಿರ್ಬೇಕು ನನ್ನ ಮನೆ ನಾ ಕೆಲಸ ಮಾಡ್ತೀನಿ ನೀವು ಬೇಡ ಅನ್ಬೇಡ್ರಿ ಅಮ್ಮ ಅಲ್ಲ ತಂಗಿ ಅಲ್ಲಷ್ಟು ಕೆಲಸ ಮಾಡಿದಿ ಜಗ್ಗಿ ದಣ್ಕೊಂಡಿದಿ ಒಂದು ಸ್ವಲ್ಪ ದಿವಸ ಆರಾಮ್ ತಗೋಬಿಟ್ಟು ಅಯ್ಯ ನನಗೇನು ವಯಸ್ಸಾಗೈತೆ ಮುದಿಕೆ ಕೈ ಕಲ್ಲು ಇದಾಗವ ಸಣ್ಣ ವಯಸ್ಸು ನಮಗೇನು ಅಷ್ಟೇನು ಇದಲ್ಲ ಬೇಕಾದಂಗೆ ಕೆಲಸ ಮಾಡೋಂಥ ವಯಸ್ಸು ನನಗೇನು ದಣವಿಲ್ಲ ಏನಿಲ್ಲ ನೀವೇನು ಚಿಂತೆ ಮಾಡ್ಬೇಡ್ರಿ ನಾನು ಆರಾಮ್ ಎಲ್ಲ ಕೂಟ ಓಡಾಡ್ಕೊಂತ ಕೆಲಸ ಮಾಡ್ಕೊಂಡಿರ್ತೀನಿ ನಂಗೆ ಯಾರು ಬೇಡ ಅನ್ಬೇಡ್ರಿ ಆತವ ನಿನ್ ಹೆಂಗ ಅನ್ಸುತ್ತಾ ಹಂಗಿರ ಒಟ್ಟು ಖುಷಿ ಖುಷಿಯಿಂದ ಇರಷ್ಟ ಸಾಕು ಲಕ್ಷ್ಮಕ್ಕ ಅಯ್ಯ ಚೆನ್ನವಕ್ಕ ಬಾರ ಅಲ್ಲೇ ನಿಂತಿಯಲ್ಲ ಬಾ ಒಳ ಬಾ ಕುಂದ್ರ ಬಾ ಇಲ್ಲಿ ಏನಿಲ್ಲ ಬಿಡ ಲಕ್ಷ್ಮಕ್ಕ ಇದು ಲಗ್ನ ಪತ್ರ ಕೊಟ್ಟೋಗೋಣ ಅಂತ ಬಂದಿದ್ದೆ ನನ್ನ ಮಗನ ಲಗ್ನ ಐತಲ್ಲ ಎಲ್ಲ ದಿನ ಎಲ್ಲ ಗೊತ್ತು ಮಾಡಿದ್ದೆ ಲಗ್ನದ ಇದನ್ನ ಲಗ್ನ ಪತ್ರ ಚಾಪ್ಸಿದ್ದೆ ಮನೆದೇವ್ರಿಗೆ ಹೋಗಿದ್ವಿ ಮನೆದೇವ್ರಿಗೆ ಒಂದಿಟ್ಟು ಬಂದ್ವಿ ಹಂಗ ಮೊದ್ಲ ನಿನ್ನ ಕೊಟ್ಟೋಗೋಣ ಅಂತ ಬಂದೆ ನೋಡು ಅಯ್ಯ ಹೌದಾ ಹೂಡ್ ಮಾಡಿಬಿಟ್ರೆ ನಂಗಿದ್ರೆ ಎಷ್ಟನೇ ತಾರೀಕಿಗೆ ಐತಿ ಅದೇನಾ ಲಕ್ಷ್ಮಕ್ಕ ಈ 30ಕ್ಕೆ ಐತ್ ನೋಡು ಚಲೋ ದಿವಸ ಐತಂತ ಅವತ್ತು ಅದಕ್ಕೆ ಮಾಡಕ್ಕೆ ಹೂಡ್ ಮಾಡೀವಿ ಎಲ್ಲ ಆಗೈತೆ ಅದು ಲಗ್ನ ಪತ್ರ ಕೊಡಕಂತ ಬಂದೆ ಹಿಡಿ ಚಲೋ ಸುದ್ದಿ ತಂದು ಬಿಡವ ಚಲೋ ಆತ ಬಡ ಸಸಿ ಬರ್ತಾಳೆ ಹೆಂಗೋ ಮನೆಗೆ ಮತ್ತೆ ಏನೋ ಅವರು ಅಷ್ಟು ಗ್ರ್ಯಾಂಡಾಗಿ ಮಾಡಂಗಿಲ್ಲ ಸಿಂಪಲ್ ಆಗಿ ದೇವಸ್ಥಾನ ತಾಳಿ ಕಟ್ಕೊಂಡ ಅಂದಾರ ಅಂದಿದ್ದಲ್ಲ ಅಯ್ಯ ಅವ್ರು ಹಂಗ ಅಂದಿದ್ರವ ನನ್ ಗಂಡು ಬಿಡ್ಬೇಕಲ್ಲ ಇವ ಇರಕ್ಕೊಬ್ಬತ್ ಮಗ ಅದನ ಮನೆ ಮುಂದೆ ಮದುವೆ ಮಾಡ್ಬೇಕು ಇರಬರ ಆಸ್ತಿ ಯಾರ ಸಲುವಾಗಿ ಮಗನ ಸಲುವಾಗಿ ಮದುವೆನ ನೆಟ್ಟೆ ಮಾಡಿಲ್ಲ ಊರಿಗೆ ಊಟ ಹಾಕ್ಲಿಲ್ಲ ಅಂದ್ರೆ ಬಂದರೆ ಏನು ಅನ್ನಕ್ಕಿಲ್ಲ ಅಂತಂದು ಭಾರಿ ಮಾಡಿದ್ನಿ ಇದನ್ನ ಒಂಥರ ಮಾಡ್ಬಿಟ್ಟೆ ಆಮೇಲೆ ಬೀಗರಿಗೆ ಅದನ್ನ ನಾವು ಗ್ರ್ಯಾಂಡ ಮಾಡ್ತೀವ್ರಿ ಹಂಗೆ ಅಂತಂದು ನಾನು ಮತ್ತೆ ಹೋಲ್ಬಿಡು ಅಂತ ಸುಮ್ಮನೆ ಆಗ್ಬಿಟ್ಟವ ಇಲ್ಲೇ ಇದ ಊರಾಗನ್ನ ಕಲ್ಯಾಣ ಮಾಡ್ಬೈತಲ್ಲ ನಮ್ದು ಇರ್ಬದೇವ್ರು ಬಿಡಿದು ಅಲ್ಲೇ ಮಾಡಕತ್ತೀವಿ ಹೌದು ಬಿಡ ಅಕ್ಕ ನೀನು ಹಂಗ ಅವ್ರ ಮಾತು ಕೇಳ್ಕೊಂಡಿ ಬಿಡ ನಮ್ಮ ಮಗ ನಮ್ಮ ಮಾತವ ಮತ್ತೆ ಒಬ್ಬ ಮಗ ಮನೆ ಮುಂದೆ ಚಂದಗಿ ಇದು ಅದೇನಂತ ಒಳಕಲ್ ಪೂಜೆ ಬಿಸಿಕಲ್ ಪೂಜೆ ಮನೆಯಾಗೆಲ್ಲ ಸಂಪ್ರದಾಯ ಅರ್ಶನ ಹಚ್ಚೋದು ಇವೆಲ್ಲ ಮಾಡಿ ಮಗನ ಮದುವೆ ಮಾಡಿ ಚಂದವ ಏನ ಗುಡಿಯಾಗಲ್ಲಿ ಏನೋ ಹೋಗಿ ಮಂದಿದ ಸಾಮೂಹಿಕದಾಗ ಮಾಡ್ತಾರಲ್ಲ ಹಂಗ್ ಬಡ ತಾಳಿ ಕಟ್ಕೊಂಡ್ಬಂದ್ರೆ ಅದೇನು ಮದುವೆ ಅನ್ಸುತ್ತಾನೆ ಮನೆ ಮುಂದೆ ಕಾರ್ಯ ಮಾಡೋದು ಚಂದವ ಆತಲ್ ಬಿಡು ಅಣ್ಣನ ಮಾತು ಕೇಳಿ ಈಗ ಒಟ್ಟು ಅಂದಲ್ಲ ಸಾಕು ಪುನವ ಬಿಡ್ಬೇಕಲ್ಲ ಅಣ್ಣ ತಂಗಿ ಮಾತು ನಿಮ್ಮಿಬ್ಬರದು ನೋಡು ಒಂದ ಬಂತು ನೋಡು ಅದಕ್ಕೆ ಹಂಗ ಮಾಡಿ ಅಂದಂಗ ಈ ಹುಡುಗಿ ಇಲ್ಲೇ ಕದಳ ಈಕೆ ಚೆನ್ನಾಗಿ ಸಸಿ ಅಲ್ಲ ಈಕೆ ಹೌದು ಚೆನ್ನಾಗಿ ಸಸಿನ ಅವರು ಅದು ಹೋಗ್ಬಿಡ ನಿಂಗೆ ಇನ್ನೊಂದು ಸೇತ್ ಈಗ ಶುಭ ಕಾರ್ಯ ಚಲೋ ಸುದ್ದಿ ತಂದಿದ್ದಿ ಇನ್ನ ಲಗ್ನ ಪತ್ರ ಕೊಡೋದವ ನೀನು ಊರಾಗೆಲ್ಲ ಹಂಚಕ ಹೌದು ಅಣ್ಣನ ಕರ್ಕೊಂಬಂದಿಲ್ಲ ಒಬ್ಬಾಕಿ ಬಂದಿದ್ದಿ ಇಲ್ಲ ಲಕ್ಷ್ಮಕ್ಕ ಇವರು ಅಲ್ಲಿ ಇದಕ್ಕೆ ಹೋಗ್ಯಾರ ಪ್ಯಾಟಿಗೆ ಹೋಗಿ ಸಂತಿ ಸಾಮಾನು ಮತ್ತು ಮದುವೆಗೆಲ್ಲ ಬೇಕಲ್ಲ ಆಮೇಲೆ ಇದು ಪೆಂಡಲ್ನರಿಗೆ ಅಡಿಗೆ ಮಾಡೋರಿಗೆ ಅವೆಲ್ಲ ಹೇಳೋವಿದ್ವಲ್ಲ ಅವ್ರು ಅದಕ್ಕೆ ಹೋಗ್ಯಾರ ನಾನು ಪೂರ್ತಿ ಇನ್ನೂ ಹಂಚಕ್ಕೆ ಹೋಗಿಲ್ಲ ಮನೆದ್ರೆ ಹೋಗಿದ್ದೆ ನಿನಗೊಂದಿಟ್ಟು ಕೊಟ್ಟಿವಿ ಜೈ ವಿಜ್ಜಿ ಪಾತಿ ಅವ್ರಿಗೆ ಕೊಟ್ಟು ಹಂಗೆ ಅವ್ರಿಗೂ ಹೇಳ್ತೀನಿ ಲಗ್ನ ಪತ್ರ ಕೊಡೋಕೆ ಬರ್ರಿ ಅಂತಂದು ಅವ್ರನ್ನ ಕರ್ಕೊಂಡು ಊರಾಗ ಹಂಚಕ್ಕೆ ಹೋಗಿ ಆಮೇಲೆ ಗಂಡ್ಮಕ್ಳು ಅವರು ತಮಗೆ ಪರಿಚಯ ಇದ್ದಾರೆ ಅವ್ರವ್ರಿಗೆ ಬೇರೆ ಊರಿಗೆ ಹೋಗಿ ಅಲ್ಲಿ ಕೊಟ್ಟು ಬರ್ತಾರಂತೆ ನಾ ಇದೇ ಊರಾಗ ಹಂಚ್ತೀನಿ ಮತ್ತೆ ಅದೇನು ಕರೆ ಬಿಡವ ದೂರ ಊರು ಇರ್ತಾವ ಮತ್ತು ಗಂಡ್ಮಕ್ಳು ಹೋಗ್ಬೇಕಲ್ಲ ಬಸ್ಸರಲ್ಲಿ ಗಾಡಿ ಮಾಡ್ಕೊಂಡ್ರ ಅಲ್ಲಿ ಹೋಗ್ಬೇಕು ಕೊಡ್ಬೇಕಲ್ಲವ ಇಲ್ಲ ಅಂದ್ರೆ ಮಂದಿ ಏನು ತಿಳ್ಕೊಳ್ಳಲ್ಲ ಹೌದಿಲ್ಲ ಒಬ್ಬ ಮಗ ಚಂದ ಕೊಟ್ಟು ಕರೆದು ಮದುವೆ ಮಾಡಿದ್ರೆ ಬೇಸ್ ಮತ್ತೆ ಸರಿ ಬಾ ಚಾ ಕುಡಿ ಬರತ್ನಿ ಚಾ ನಾಷ್ಟ ಏನಾರು ಮಾಡಲಿ ಒಟ್ಟು ಅಯ್ಯೋ ಲಕ್ಷ್ಮಕ್ಕ ಬೇಡ ಇವ ನನಗೀಗ ಅಷ್ಟು ಪುರ್ಸತ್ತಿಲ್ಲ ಹಂಗ ನಿಂದು ಹೋಗಿ ಅಲ್ಲಿ ಬಡ ಒಟ್ಟು ಅರ್ಶನ ತೊಗೊಂಬರ್ಬೇಕು ಇದಕ್ಕೆ ಬೀಸ್ಬೇಕಲ್ಲವ ಅರ್ಶನ ಬೀಸಿ ಮತ್ತು ಮಕ್ಳಿಗೆಲ್ಲ ಸಜ್ಜು ಮಾಡ್ಬೇಕು ಅದು ಒಂಚೂರು ಆಮೇಲೆ ಇವು
ಅದೇನದು ಅಂದ್ರೆ ತಪ್ಪಲದ ದಯವ ಐತಿಗೆ ಹೇಳಂಗಿದ್ರು ಅವರು ಮರ್ತು ಅದೊಂಚೂರು ಮಾಡ್ಬೇಕು. ಆಮೇಲೆ ರೊಟ್ಟಿಗೆ ಹಿಟ್ಟು ಊರಾಗೆಲ್ಲ ರೊಟ್ಟಿ ಮಾಡಕ್ಕೆ ಹೋಗಿ ಹಿಟ್ಟು ಕೊಟ್ಟು ಕಳಿಸ್ಬೇಕು. ಇದಕ್ಕೆ ಗಿಣಿಗೆ ಹಾಕಿ ಇಟ್ಟಾರ ಹಿಟ್ಟು ಕಳಿಸ್ಬೇಕು. ಅದಕ್ಕೆ ವಿಜ್ಜಿಗೆ ಒಟ್ಟು ಹೇಳಿ ಆಕಿನ ಕರ್ಕೊಂಡು ಒಟ್ಟು ಮನೆಗೆ ಹೋಗಿ ಹಿಟ್ಟು ಕೊಟ್ಟು ಬರ್ತೀನಿ ರೊಟ್ಟಿ ಮಾಡಕ್ಕೆ. ಆಮೇಲೆ ಮತ್ತೆ ಇನ್ನೂ ಜಗ್ಗಿ ಅವ ಕೆಲಸ ಕುಂತ್ಕೊಂಡ್ರೆ ಮತ್ತೆ ಆಗಂಗಿಲ್ಲ. ಇನ್ನೊಂದ್ಸಲ ಯಾವಾಗ ಆರಾಮಿದ್ದ ಬರ್ತೀನಿ. ಇನ್ನೇನು ಸೊಸಿ ಬರ್ತಾಳ ಮನೆ ಹಾಕಿ ಮಾಡ್ತಾ ನಾನು ಆರಾಮ ಇನ್ನೇನೈತಿ ಬರ್ತಂತೆ. ಅದೇನು ಕರೆ ಬಿಡು. ನಾನು ಬರ್ತೀನಿ ತಗೋ. ಏನಾರು ಇದ್ರೆ ಹೇಳು ನಾನು ಮಾಡ್ತೀನಂತೆ. ಹಂಗ ಲಕ್ಷ್ಮಕ್ಕ ಹಂಗಿದ್ರೆ ನಾಳೆ ಬಂದ್ಬಿಡು. ಕರ್ಚಿಕಾಯಿ ಕರ್ದಂಟು ಎಣ್ಣೆ ಹೋಳಿಗೆ ಮತ್ತೆ ಬುತ್ತಿ ಪತ್ತಿ ಕೊಡಾಕ ಮತ್ತೆ ಬಂದರಿಗೆ ಚಾ ನಾಷ್ಟ ಮಂಡಳಕ್ಕೆ ಹಾಕಿ ಕೊಡಾಕ ಅವೆಲ್ಲ ಬೇಕಾಕವಲ್ಲ. ಅದೊಂಚೂರು ಮಾಡ್ಕೊಂಬಿಡೋಣ ಹಂಗಿದ್ರೆ. ಆಯ್ತು ತಗೋ. ಒಂದಿಷ್ಟು ಕರ್ದದ್ದು ಅವಲಕ್ಕಿ ಮಾಡೋಣ, ಒಂದಿಷ್ಟು ಮಂಡ ಮಾಡೋಣ, ಉಂಡಿ ಮಾಡೋಣ ತಗೋ. ಒಂದಿಷ್ಟು ಬಂದರಿಗೆ ಬೀಕರಿಗೆ ಮತ್ತು ಬಂದರಿಗೆ ಉಂಡಿ ಅವಲಕ್ಕಿ ಇಲ್ಲ ಮಂಡ ಹಾಕಿ ಕೊಡೋಣ. ಇವೆಲ್ಲ ಬುತ್ತಿ ಮತ್ತು ಇದಕ್ಕೆ ಉಡಿಯಕ್ಕೆ ಹಾಕಿ ಮುತ್ತಿಗೆ ಬೇಕಲ್ಲ ಎಣ್ಣೆ ಹೋಳಿಗೆ ಕರ್ಚಿಕಾಯಿ ಇಂಥವು ಮಾಡಿಡೋಣ ತಗೋ. ಅಷ್ಟು ಮಾಡಲ್ಲ ಲಕ್ಷ್ಮಕ್ಕ. ಆಯ್ತು ತಗೋ. ನೀನು ನಾಳೆ ಬಾ ಹಂಗಿದ್ರೆ. ಬರ್ತೀನಿ ತಗೋರ. ಅಲ್ರಿ ಅತ್ತೀರ ಎಷ್ಟು ಗ್ರ್ಯಾಂಡ್ ಮಾಡಕತ್ತಾರಲ್ರಿ ಮದ್ವಿನ. ಹೌದು ಮತ್ತೇನ ಆ ಹುಡುಗಿ ಭಾರಿ ಫ್ಯಾಷನ್ ಅದಳ ಏನೇನ ಅಂದ್ರಿ ಬಂದು. ಅದಳ ಫ್ಯಾಷನ್ ಅದಳ. ಮತ್ತೆ ಈಕಿಗೆ ಎಂತಕ್ಕೆ ಬೇಕಂತಂದು ಬಯಸಿ ತೊಗೊಂಬರಾಗ್ತಾವ. ಮತ್ತೆ ಮಗನೂ ಅಂದ ಇನ್ನೇನೈತೆ ಅವ್ರ ಮನೆ ಒಪ್ಕೊಂಡ್ರ ಅಂದ್ರೆ ನಮ್ದೇನ್ ಬೆಳೆ. ಅವ್ರವ್ರು ಹೊಂದ್ಕೊಂಡು ಹೋಗ್ತಾರ ಸಾಕಷ್ಟೇ. ದೊಡವ ದೊಡವ ರಾಜ ಬಾರ ಯಪ್ಪ. ನಿಂದ ಅದಕ್ಕೆ ಆಗ್ತಿದೆ ಯಾಕೆ ಬರ್ಲಿಲ್ಲ ಅಂತಂದೆ. ಅದೇ ದೊಡವ ಏನೋ ಅಂದ್ಲವ್ವ. ಯಾಕ ನಿಮ್ ದೊಡವ ಕರೆ ಕಳ್ಸಿದ್ಲು ಹೋಗು ಏನ್ ಕೇಳ್ಬಾ ಅಂತಂದು ಅದಕ್ಕೆ ಬಂದೆ. ಚಲೋ ಆತ್ ಬಿಡಪ್ಪ. ರತ್ನಿ ಹೋಗ್ಬಿಟ್ಟು ಚಾ ತೊಂಬಲ್ಲಿ. ಹ್ಞೂ ರೀ ಅತ್ತೀರ. ಇದು ಮನೆ ನೀನಿರವ ಇಲ್ಲೇ ಇರು ಒಂಚೂರು. ಇದು ರಾಜು ಅದು ಏನಂದ್ರ ನಮ್ಮ ಹೊಲದಾಗ ಅವು ಇವು ಇದು ಅಲ್ಲ ಏನೋ ಕಾಪೆಲ್ಲ ಹಾಕಿದ್ವೇಯಪ್ಪ. ನಾನು ವಿಜ್ಜಿ ಹೋಗಿ ಅವು ಏನೋ ಹೆಂಗದವ ಏನೋ ನೋಡಿಲ್ಲ. ನಿಮ್ಮ ಹೊಲನೂ ಅಲ್ಲೇ ಇತ್ತಲ್ಲ. ಈಕಿ ಮಾನ್ಯ ಹೊಲ ನೋಡಿಲ್ಲಪ್ಪ ನಮ್ಮ ಹೊಲ ಎಲ್ಲೈತೆ ಅಂತಂದು. ಈಗ ಈಕಿ ರತ್ನಿನ ಕಳಿಸ್ಬೇಕನ್ಯ ಮನೆಗೆ ಹೊರ ಜಗ್ಗಿತ್ತ. ಮನೆ ಹೆಂಗೋ ಖಾಲಿ ಇದ್ಲಲ್ಲ ಅದಕ್ಕೆ ಊಟಕ್ಕಿನ ಕರ್ಕೊಂಡು ಹೋಗಿ ಹೊಲದಾಗ ನಮ್ಮ ಹೊಲದಾಗ ಅವೇನೋ ಕಾಪೆಲ್ಲ ಹೋಗಲ್ಲ ಹರ್ಕೊಂಬರ್ತಾರನೆ ಇಬ್ರು. ಆಕಿ ತೋರ್ಸ ಬೇಕಿರಾಕಿ ಹರ್ಕೊಂಬರ್ತಾಳ. ತೋರ್ಸೋಟು ಅಮ್ಮ. ನಾನು ಅವ್ರ ಕೊಟ್ಟಾಗ ಬೇಡಮ್ಮ. ನೀವು ಯಾವಾಗ ಕಾಲಿಕ್ಕಿರಿ ಹೇಳ್ರಿ ಬೇಕಿರಿ ಹೋಗ್ತೀನಿ. ಇಲ್ಲಾಂದ್ರೆ ರತ್ನಕ್ಕ ನಾನು ಬಡಬಡಿ ಇಲ್ಲಿ ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ತೀವಿ. ಬೇಡ ನಾವಲ್ಲದ. ಅಯ್ಯ ಅದೇನು ಹುಲಿನ ತಡೆ ನೀನೇನು ತಿಂದ ಬಿಡ್ತಾನ. ನಮ್ಮ ಕೈಯಾಗ ಆಡಿ ಬೆಳೆದ ಹುಡುಗ ಯವ್ವ. ಅದು ಹೆಂಗ ಇಷ್ಟು ಒಳ್ಳೆತಂತ ನನಗೆ ಗೊತ್ತು. ಹೋಗು ನಿನ್ನ ಜಾಪಾನ ಕರ್ಕೊಂಡು ಬರ್ತಾನೆ ಅಲ್ಲನಪ್ಪ. ಹೋಗುವ ಅದ ರತನಂತಕ್ಕ ಒಂದು ಚೀಲ ಇಸ್ಕೊಂಬೋಗು. ದೊಡವ ಏನಿದೆ ಯಾಕೆ ಕರ್ಕೊಂಡ ಮನಿ ಬಂದ್ಬಿಟ್ಟಿಯಲ್ಲ. ಅಂತೂ ಇಂತು ನನ್ನ ಲಗ್ನಕ್ಕೆ ಗ್ರೀನ್ ಸಿಗ್ನಲ್ ನೀನ ಫಸ್ಟ್ ಕೊಟ್ಟಂಗ ಆತು. ಮತ್ತೆ ಇಬ್ಬರನ್ನ ಜೊತೆಲೆ ಕಳ್ಸಕತ್ತಿ ನಿನಗೆ ಇಷ್ಟ ಆಗೈತೆ ಹೋದಿಲ್ಲ. ಭಾಡೆ ಹಲ್ಕಟ್ ನನ್ನ ಭಾಡೆ ಎಷ್ಟು ಖುಷಿ ನೋಡಂಗೆ. ನನಗೂ ಯಾಕ ಇದೆ ಸರಿ ಅನ್ನಿಸ್ತು. ಹೋಗ ಆ ಹುಡುಗಿ ಕೊಟ್ಟಾಗ ಚಂದಾಗಿ ಮಾತಾಡು, ಮನಸ್ಸಿಗೆ ಎಲ್ಲಂಗೆ ಮಾತಾಡು. ಆಕಿಗೆ ಇನ್ನ ನಿಂದು ಲಗ್ನದ್ದು ಏನು ಮಾತಾಡಿಲ್ಲ ನಾನು. ನೀ ಹಿಂಗೆಲ್ಲ ಮನಸ್ಸು ಮಾಡಿ ಅಂತನೂ ಏನೂ ಹೇಳಿಲ್ಲ. ಯಾಕಂದ್ರೆ ಆಕಿ ಇನ್ನ ಗಂಡನ ಬಗ್ಗೆ ಇರುತ್ತ ಯಾ ಹೆಣ್ಮಕ್ಳಿಗಾದ್ರು. ಆಮೇಲೆ ಬಿಟ್ಟು ಬಂದ ಸ್ವಲ್ಪ ನೋವು ಆಗೈತೆ. ಅವರೆಲ್ಲ ಅಷ್ಟು ಕಷ್ಟ ಕೊಟ್ಟರಲ್ಲ ಅದನ್ನು ಮನಸ್ಸಿನಾಗ ಇರುತ್ತೆ. ಮತ್ತೆ ಇನ್ನೊಂದು ಮಾಡ್ಕೊಂಡ್ರೆ ಈತ ಹೆಂಗೆ ಮಾಡ್ತಾನ ಈತ ಹೆಂಗೆ ಕಾಟ ಕೊಡ್ತಾನ ಅನ್ನೋ ಭಯ ಇರುತ್ತೆ. ತಡಗಂತ ಈ ವಿಚಾರ ಲಗ್ನದ್ದು ಮಾತಾಡಬಾರ್ದು. ಮಾತಾಡಿದ್ರೆ ಅವ್ರಿಗೆ ಮೊದಲೇ ಲಗ್ನದ್ದು ಕಹಿ ಅನುಭವ ಇರ್ತಾವಲ್ಲ. ಹಾಗಾಗಿ ಹಣೆ ಲಗ್ನಕ್ಕೆ ಒಪ್ಪಲ್ಲ. ಈ ಹೆಂಗಾರ ಮಾಡಿ ಆಕಿ ಮನಸ್ಸು ನೀನು ಒಲಿಸ್ಕೋಬೇಕು. ಈತ ಹಂಗಲ್ಲ ಈತ ನನ್ನ ಚಲೋ ನೋಡ್ಕೋತಾನ ಅಂತ ಅನ್ನೋಬಷ್ಟು ನೀನು ಆಕಿನ ಒಳ್ಳೆ ಇದೊಳಗೆ ಅಲ್ಲ. ನೀವು ಒಳ್ಳೆತ ನನಗೆ ಗೊತ್ತು. ಆಕಿಗೆ ಗೊತ್ತಾಗಬೇಕಲ್ಲಪ್ಪ. ಆಕಿ ನೀನು ಯಾರು ಏನೋ ಪರಿಚಯ ಇಲ್ಲಲ್ಲ. ಆಕಿ ಬೇರೆ ತನ್ನ ಗಂಡನ ದೃಷ್ಟಿಯೊಳಗೆ ನೋಡ್ತಾ ಎಲ್ಲ ಗಂಡರು ಹಿಂಗೆ ಮಾಡ್ತಾರನ್ನ ಅನ್ನೋ ಒಂದು ಭಾವನೆ ಒಳಗಿರ್ತಾರೆ. ನಾ ಏನೋ ಲಗ್ನದ ವಿಚಾರ ಮಾತಾಡಿದ್ರೆ ಅದು ಸಡನ್ನಾಗಿ ಒಪ್ಪಲ್ಲ. ಆಕಿ ಹೊಟ್ಟೆಗೆ ಸಿಟ್ಟೈತಿ ಗಂಡರು ಗಂಡ್ಮಕ್ಳು ಅಂದ್ರೆ ಅದನ್ನು ನಾವು ಬದಲಿ ಮಾಡ್ಬೇಕು. ನನ್ನ ಗಂಡ ಒಬ್ಬ ತಂಗಿರ್ಬೋದು ಇದು ಈಗ ಎಲ್ಲ ಹಂಗಿರಲ್ಲ ಅನ್ನೋ ಒಂದು ಭಾವನೆ ತೊಗೊಂಬ ಆಕಿ ಮನಸ್ಸಿನಾಗ. ಚಂದಾಗಿ ಪುಟ್ಟಾಗ ನಕ್ಕೊಂಡು ತಡ್ಕೊಂತ ನೋಡು. ಇಷ್ಟೆಲ್ಲ ನಾನು ನಿನಗೆ ಬಾಯಿ ಬಿಟ್ಟೇನು ಹೇಳ್ಬೇಕಾಗಿಲ್ಲ ಎಲ್ಲ ಗೊತ್ತು. ಆದರೂ ಹೇಳಕತ್ತೀನಿ ಆಕಿನ ಹೆಂಗೆ ಮನವೊಲಿಸ್ಕೋತೀಯ ನೋಡಿ ನಿನಗೆ ಬಿಟ್ಟದ್ದು. ಅಲ್ಲ ದೊಡ್ಡವ ನನ್ನ ಸಲುವಾಗಿ ನೀನು ಇಷ್ಟೆಲ್ಲ ಪ್ರಯತ್ನ ಮಾಡತ್ತಿ ಅಂದಮೇಲೆ ಅಲ್ಲ ನನಗೆ ಬೇಕಾಗಿತ್ತು ಅಂದಮೇಲೆ ನಾನು ಅಷ್ಟು ಮಾಡಲ್ಲ. ನೀ ಬಿಟ್ಬಿಡೋದ್ರ ಚಿಂತಿನ ನೋಡು ನಾ ಹೆಂಗೆ ಮನವೊಲಿಸ್ಕೋತೀನಿ ಅಂತಂದು. ಆತಪ್ಪ ಒಟ್ಟೆ ಚಂದ ನೋಡ್ಕೋಬೇಕು ನೋಡು.